ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಶನಿವಾರದ ವ್ಲಾಗ್ ರೀ. ಶನಿವಾರ ನಾನು ಇವತ್ತು ಏನೇನು ಅಡುಗೆ ಮಾಡೀನಂತ ನಿಮ್ಮ ಜೊತೆ ತೋರ್ಸಕತ್ತೀನಿ ನೋಡ್ರಿ, ಶೇರ್ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ಇವತ್ತು. ಈ ವಿಡಿಯೋದೊಳಗೆ ನೀವು ಸಜ್ಜಿ ರೊಟ್ಟಿ ಮಾಡಿರೋದು ನೋಡ್ಬೋದು. ಆಮೇಲೆ ಪುಂಡಿ ಪಲ್ಯ ಹೆಂಗೆ ಮಾಡೀನಂತ ತೋರಿಸೀನಿ ರೀ. ನುಚ್ಚು ಹಾಕಿ ಮಾಡಿದ್ದೀನಿ. ಆಮೇಲೆ ಹೆಸರು ಕಾಳು ಮೆಂತೆ ಹಾಕಿ ಪಲ್ಯ ಮಾಡೀನಿ ರೀ. ಸಂಕ್ರಾಂತಿಗೆ ನಾವು ಸ್ಪೆಷಲಾಗಿ ಬೋಗಿ ಅಂಥೇಳಿ ಮಾಡ್ತೀವಿ. ಅವತ್ತು ಎಲ್ಲ ಥರ ಕಾಳು ಮಿಕ್ಸು, ಆಮೇಲೆ ತಪ್ಪಲ್ ಪಲ್ಯ ಎಲ್ಲ ಹಾಕಿ ಮಾಡ್ತೀವಿ. ಅದನ್ನ ಒಂದೇ ಕಾಳಲ್ಲಿ ಮತ್ತು ಒಂದು ಪಲ್ಯ ಹಾಕಿ ತೋರ್ಸಕತ್ತೇನೆ ರೀ. ಮೆಂತೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಾಡ್ಬೋದು ನೀವು. ಅದನ್ನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ಕೊತೇನೆ ರೀ. ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಫಸ್ಟ್ ಸಜ್ಜಿ ರೊಟ್ಟಿ ಮಾಡೋದನ್ನು ತೋರ್ಸಕತ್ತೀನಿ ರೀ. ಸ್ವಲ್ಪ ಹಿಟ್ಟಿಗೆ ಅರಿಶಿನ, ಉಪ್ಪು, ಆಮೇಲೆ ಎಳ್ಳು ಬೇಕು ಹಚ್ಚಿ ಮಾಡ್ಲಿಕ್ಕೆ. ನೀವು ಎಳ್ಳು ಹಚ್ತೇನೋ ಮಾಡ್ಬೋದು. ಹಾಗೇನೆ ಅರಿಶಿನ ನಾವು ಬೀಸ್ಕೊಂಬರ್ಬೇಕಾದ್ರೆ ಅರಿಶಿನ ಬೋಟ್ ಕೂಟ್ ಹಾಕಿಲ್ಲ ಅಂದ್ರೆ ಈ ರೀತಿ ಮಿಕ್ಸ್ ಮಾಡಿ ಹಿಟ್ಟನ್ನ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು ಹಾಕಿ ಮಾಡಿರಿ, ಟೇಸ್ಟ್ ಅನಿಸುತ್ತೆ ತಿನ್ಬೇಕಾದ್ರೆ. ಚೆಂದಂಗೆ ಹಿಟ್ಟನ್ನ ಹಾಕ್ಕೋಬೇಕು. ಇದಕ್ಕೇನು ಜಿಗಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಭಾಳ ಜಿಗಿ ಇರ್ತೈತೆ ರೀ ಇದು. ಅದಕ್ಕೆ ರೊಟ್ಟಿ ಜಲ್ದಿ ಇದಾಗಂಗಿಲ್ಲ ರೀ. ಅಕಸ್ಮಾತ್ ಏನಾದ್ರು ಜಿಗಿ ಹಾಕೊಂಡ್ಬಿಟ್ರೆ ಈ ರೀತಿ ಎಳ್ಳನ್ನು ಹಚ್ಚಬೇಕಾಗ್ತೈತಿ. ನೀವು ಲಾಸ್ಟ್ ಎಂಡಿಗೆ ಮಾಡಾದ್ಮೇಲೆ ಹಾಕೋಬೋದು, ಉದುರಿಸ್ಕೋಬೋದು. ಈ ರೀತಿ ಸ್ಟಾರ್ಟಿಂಗೇನ ಹಾಕೊಂಡು ಮಾಡ್ಬೋದು ರೀ. ಚಲೋ ಅನಿಸ್ತೈತಿ. ಎಳ್ಳು ಇರಬೇಕು, ಚಂದ ಅನಿಸ್ತೈತಿ ರೀ. ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಕಿ ಮಾಡ್ತಾರೆ. ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಬೋದು. ನಾನು ಇಲ್ಲಿ ಎರಡು ಥರ ಮಾಡಿ ತೋರಿಸಕತ್ತೀನಿ ರೀ ಈ ವಿಡಿಯೋದಾಗ ಇವತ್ತು. ಸಂಕ್ರಾಂತಿ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ರಿ. ನಾವಂತರೂ ಸಂಕ್ರಾಂತಿ ಒಳಗೆ ಸಜ್ಜಿ ರೊಟ್ಟಿ, ಈ ರೀತಿ ಶೇಂಗಾ ಹೋಳ್ಗೆ ಇವೆಲ್ಲ ಮಾಡ್ತೀವಿ ರೀ ಹಬ್ಬಕ್ಕೆ ಅಂಥೇಳಿ. ನಮ್ಮ ಕಡೆ ಈ ಹಬ್ಬನ ಜೋರಾಗಿ ಆಚರಣೆ ಮಾಡ್ತೀವಿ ರೀ. ಸಂಕ್ರಮಣ ಜಾತ್ರೆನೂ ಆಗುತ್ತೆ ಇಲ್ಲಿ. ಅದು ನಿಮ್ಗೆ ಮುಂದೆ ಜಾತ್ರೆ ಒಳಗೆ ತೋರಿಸ್ತೀನಿ ರೀ ಯಾವ ರೀತಿ ನಮ್ಮ ಊರ ಕಡೆ ಜಾತ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಭಾಳ ಫೇಮಸ್ ರೀ ಸಿದ್ದರಾಮೇಶ್ವರ ಜಾತ್ರೆ ಅಂತೇಳಿ ಆಗುತ್ತೆ ಇಲ್ಲಿ. ಆಮೇಲೆ ರೊಟ್ಟಿನ ಭಾಳ ತೆಳ್ಳಗೆ ಮಾಡ್ಬೇಕಾಗ್ತದೆ ರೀ ಸಜ್ಜಿ ರೊಟ್ಟಿ. ಸ್ವಲ್ಪ ದಪ್ಪ ಆದರೂ ಚೆಂದ ಅನಿಸಂಗಿಲ್ಲ ರೀ. ಕಟ್ಟಿ ರೊಟ್ಟಿ ಭಾಳ ಚೆಂದ ಅನಿಸ್ತೈತೆ ರೀ. ಮೊಸರು, ಅಗಸಿ ಹಿಂಡಿ ಇದೆಲ್ಲ ಕಾಂಬಿನೇಷನ್ ಭಾರಿ ಇರ್ತೈತೆ ರೀ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಎಲ್ಲಿಂದ ನೋಡೋಕತ್ತೀರಿ ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸ್ರಿ. ನೀವು ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ರಿ. ಸಂಕ್ರಾಂತಿನ ನಮ್ಮ ಕಡೆ ಅಂತರೂ ಈ ರೀತಿ ಮಾಡ್ತೀರಿ. ಸಜ್ಜಿ ರೊಟ್ಟಿ, ಆಮೇಲೆ ಶೇಂಗಾದ ಹೋಳ್ಗೆ, ಎಲ್ಲ ಥರ ಮಿಕ್ಸ್ ಕಾಳು ಪಲ್ಯ ಇದೆಲ್ಲ ಥರ ಮಾಡಿ ಫ್ರೆಂಡ್ಸ್ ನಮ್ಗೆ ಯಾರ್ಯಾರು ಬೇಕಾಗಿರ್ತಾರೆ ನೋಡ್ರಿ, ಅಕ್ಕಪಕ್ಕದವ್ರಿಗಾಗಲಿ ರಿಲೇಟಿವ್ಸ್ದವ್ರಿಗೆ ಎಲ್ಲರಿಗೆ ನಾವು ತಾಟ್ ಅಂತ ಹಂಚ್ತೀವಿ ರೀ. ಅವತ್ತಿನ ದಿನ ಈ ರೀತಿ ಬೋಗಿ ದಿನ ಅಡುಗೆನ ಮಾಡಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕೂಡ ಹೇಳ್ರಿ. ಮತ್ತು ಫ್ರೆಂಡ್ಸ್, ಇವತ್ತು ಸಜ್ಜಿ ರೊಟ್ಟಿ ಒಂದು 15 ಮಾಡಿದ್ದೆ ನಾನು. ಬಿಸ್ಕೊಂಬಂದಿದ್ದೆ ನಿನ್ನೆ. ಬಿಸ್ಕೊಂಬಂದ ಸಲುವಾಗ ನಮ್ಮ ಮನೆಯವರು ರಜೆ ತೊಗೊಂಡಿದ್ರು, ಇವತ್ತು ಮನೆಯೊಳಗಿದ್ರು. ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಇವತ್ತಿನ ದಿನ ಮಾಡಕತ್ತೀನಿ ರೀ. ಕರಿ ಎಳ್ಳನ್ನು ಮಿಕ್ಸ್ ಮಾಡಿ ಮಾಡಕತ್ತೀನಿ ರೀ. ನೋಡಿರಿ, ಎರಡನ್ನೂ ಈ ವಿಡಿಯೋದಾಗ ತೋರಿಸೀನಿ ರೀ. ಈ ರೀತಿ ಮಾಡಿ ಚಂದ ಅನಿಸ್ತೈತೆ ರೀ. ತಿನ್ನಕ್ಕೆ ಒಂಥರ ಕಟಿ ರೊಟ್ಟಿ. ನಮ್ಮ ಕಡೆ ಎಲ್ಲ ತುಂಬ್ಗಾಯಿ ಇದೆಲ್ಲ ಭಾರಿ ಚಂದ ಅನಿಸ್ತೈತೆ ರೀ. ಇದು ಜೋಡಿ ಕಾಂಬಿನೇಷನ್ನು. ಫ್ರೆಂಡ್ಸ್, ಇದನ್ನು ಜಾಸ್ತಿ ಕಟ್ಟಿ ರೊಟ್ಟಿ ಮಸ್ತ್ ಆಗ್ತಾವ್ರಿ. ಒಲೆ ಮೇಲೆ ಮಾಡ್ಬೇಕು. ಇದನ್ನು ಕಿಚ್ಚಿ ಮಸ್ತ್ ಮಾಡ್ತಾರೆ. ಅದು ಭಾರಿ ಟೇಸ್ಟ್ ಅನ್ನಿಸ್ತಾವೆ. ಬಟ್ ನಮ್ಗೆ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಗ್ಯಾಸಿನ ಮೇಲೆ ಮಾಡಿದ್ರೆ ಭಾಳ ಗ್ಯಾಸ್ ಸುಡ್ತೈತಿ ರೀ. ಇದಕ್ಕೆ ಟೈಮ್ ತೊಗೊತೈತಿ ರೀ. ಚೆಂದಂಗೆ ಕಟ್ಟಿಂಗ್ ಸುಡ್ಬೇಕು ನೋಡಿರಿ. ಹೀಗಾಗಿ ಭಾಳ ಟೈಮ್ ತೊಗೊತೈತಿ. ಒಂದು 15 ರೊಟ್ಟಿ ಅಷ್ಟೇ ಮಾಡಿದ್ದೆ ನಾನು ಇವತ್ತು ಫಸ್ಟ್. ನೋಡಿರಿ, ಈ ರೀತಿ ಆಗ್ಯಾವ ರೊಟ್ಟಿ. ನೀವೆಲ್ಲ ಹೆಂಗೆ ಮಾಡ್ತೀರಂತ ತಿಳಿಸ್ರಿ. ಯಾರಾದರೂ ಅಕಸ್ಮಾತ್ ಸಜ್ಜಿ ರೊಟ್ಟಿ ಮಾಡ್ತಿದ್ರೆ ನಿಮ್ಮ ಕಡೆ. ಆಮೇಲೆ ಪುಂಡಿ ಪಲ್ಯ ಮಾಡೋದನ್ನ ತೋರ್ಸಕತ್ತೀನಿ ನೋಡಿರಿ. ಪುಂಡಿ ಪಲ್ಯ ಇಲ್ಲಿ 2 ಸೂಡು ತೊಗೊಂಡಿದ್ದೆ ನಾನು. 2 ಸೂಡು ನೀರು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಉಕ್ಕಿ ಬಿಡ್ತಿದ್ರೆ ಕಂಡಾಪಟ್ಟಿ. ಹೀಗಾಗಿ ಅದು ಮುಳುಗೋಷ್ಟೇ ನಾವು ನೀರನ್ನ ಇಲ್ಲಿ ಹಾಕಿ ಮಾಡೋದ್ರಷ್ಟು ಕುದಿಸ್ಕೋದ್ರೆ. ಒಂದು 3 ವಿಸಲ್ ಅಷ್ಟೇ ಹಾಕೋತೀನಿ. ಆಮೇಲೆ ಇಲ್ಲಿ ಹೆಸರು ಕಾಳು ಹುರಿದಿನ ಫಸ್ಟು ಹುರ್ಕೊಂಡು ಈಗ ಕುಕ್ಕರಿಗೆ ನಾನು ಒಗ್ಗರಣೆ ಹೊಡೆದು ಇಡಾಕತ್ತೀನಿ ರೀ. ಈಗ ಬೆಳ್ಳುಳ್ಳೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅದ್ರೊಳಗೆ ಎಲ್ಲ ಥರ ಮಿಕ್ಸ್ ಮಾಡಿ ಮಾಡಾಕತ್ತೀನಿ ನೋಡಿರಿ. 1-2 ಹಸಿಮೆಣ್ಸಿನ್ಕಾಯಿನೂ ಹಾಕಿವಿ ಅದಕ್ಕೆ. ಹಾಕಿ ಚೆಂದಂಗೆ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು. ನಾನು ಸಾಂಬಾರು ಮಾಡ್ಬೇಕಂತ ಮಾಡಿದ್ದೆ ರೀ, ಶೇಂಗಾ ಸಾರು. ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ಏನು ಕುದಿಸಿಟ್ಟಿದ್ದೆ ನೋಡಿರಿ ನೀರು. ಇದೀಗ ಕುಕ್ಕರ್ಗೆ ಹಾಕತ್ತೀನಿ ನೋಡಿರಿ ಆ ನೀರನ್ನೇ. ಯಾಕಂದ್ರೆ ಟೊಮೆಟೊನು ಫುಲ್ ಕುದ್ದು ಬಿಟ್ಟಿದ್ದಲ್ರಿ, ಅದು ಇದಾಗತ್ತಂತ ಹೇಳ್ಬಿಟ್ಟು ನಾನು ಇದ್ರೊಳಗೆ ಹಾಕಿ. ನೀವು ಹಾಗೆ ಕುಲ್ಲ 3 ಅಥವಾ 2 ಹಾಕಿ ಮಾಡ್ಬೋದು ರೀ. ಟೊಮೆಟೊನ ಎಷ್ಟು ಕಾಳು ಕುದಿಬೇಕು ಅಷ್ಟು ನೀರನ್ನು ಹಾಕಿರಿ. ಕುಕ್ಕರ್ ಒಳಗೆ ಹಾಕಿ ಒಂದು 3-4
ವಿಸಿಲ್ ಚಂದಂಗೆ ಹಣ್ಣಂಗೆ ಕುದಿಬೇಕ್ರಿ ಅವು ಬ್ಯಾಳೆ ಒಳಗಿಂದ ಅದು ಚಂದಂಗೆ ಕುದ್ರೆ ಚಂದಂಗೆ ಟೇಸ್ಟ್ ಅನಿಸುತ್ತೆ ರೀ. ಅದಕ್ಕೆ ನಾನು ಕುದ್ಸಕ್ಕಿಟ್ಟು ಈ ಕಡೆ ನುಚ್ಚು ಶೇಂಗಾ ಹಸಿ ಶೇಂಗಾ ಮತ್ತು ನುಚ್ಚನ್ನ ಕುದ್ಸಕ್ಕೆ ಇಡಾಕತ್ತೀನಿ ರೀ. ಜಾಸ್ತಿ ಏನು ಅಳಸು ಮಾಡಬಾರ್ದು. ನುಚ್ಚು ಸ್ವಲ್ಪ ಉದುರಾಗಿ ಬರ್ಬೇಕು ನೋಡಿರಿ, ಆ ರೀತಿ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚಂದಂಗೆ ಇದನ್ನು ಏನು ಪುಂಡಿ ಪಲ್ಯ ಕುದಿಸಿಟ್ಟಿದ್ದೀವಿ ನೋಡಿರಿ, ಅದನ್ನು ಮಿಕ್ಸರ್ಗೆ ಹಾಕತ್ತೀನಿ ರೀ. ನೀವು ಕಲ್ಲಾಬೇರಾಗ ಬೇಕಾದ್ರೂ ಕುಟ್ಬೋದು. ನಾನಿಲ್ಲಿ ಮಿಕ್ಸರ್ಗೆ ಹಾಕತ್ತೀನಿ. ಒಬ್ಬಡ ಜವಡ ಹಾಕೊಂಡ್ಬಿಟ್ರೆ ಆಗ್ತೈತೆ ರೀ. ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಕತ್ತೀನಿ ಅಷ್ಟೇ. ಇಲ್ಲಿ ಪಲ್ಯಕ್ಕೆ ಒಂದು ಸ್ವಲ್ಪ ತೀರ್ಲಿ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಇಟ್ಕೊಂಡಿವಿ ರೀ. ಇದನ್ನು ಈ ಸದ್ದು ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ. ನುಚ್ಚು ಹಾಕ್ದೇನೋ ಹಾಗೆ ಮಾಡ್ಬೋದು ರೀ, ಅದು ಚಲೋ ಅನಿಸೈತಿ. ನುಚ್ಚು ಹಾಕಿದ್ರು ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ಅಷ್ಟೇ. ನಾನಿಲ್ಲಿ ಈ ಥರ ನುಚ್ಚು ರೆಡಿ ಆಗಿತ್ತು ರೀ. ಹಸಿ ಶೇಂಗಾ ಹಾಕಿ ನಾನು ರೆಡಿ ಮಾಡ್ಕೊಂಡೀನಿ. ಈಗ ಅದಕ್ಕೆ ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನೋಡಿರಿ ಪುಂಡಿ ಪಲ್ಯದು, ಅದನ್ನು ಪೇಸ್ಟ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ರೀ. ಚೆಂದಾಗ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ಶೇಂಗಾ ಪೌಡ್ರ್ ಹಾಕಕತ್ತೀನಿ. ಇದಕ್ಕೆ ಶೇಂಗಾ ಪೌಡ್ರನ್ನ ಹಾಕೋಬೋದಿಲ್ಲ, ಹಾಗೇ ಬಿಡ್ಬೋದು ರೀ, ನಡೀತೈತೆ ರೀ. ನಾನು ಸ್ವಲ್ಪ ಚಲೋ ಅನಿಸೋದು ಅಂತೇಳಿ ಹಾಕೀನಿ ರೀ. ಇದಕ್ಕೆ ಹಾಕಿ ಎಣ್ಣೆನ ಹಾಕಿ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಇದಕ್ಕೆ ಚೆಂದ ಅನಿಸ್ತೈತೆ ರೀ. ಯಾರ್ಯಾರು ಈ ರೀತಿ ನುಚ್ಚು ಹಾಕಿ ಪುಂಡಿ ಪಲ್ಯನ ಮಾಡ್ತೀರಂತ ಹೇಳ್ರಿ. ನನಗೂ ಒಂಥರ ಟೇಸ್ಟ್ ಚಲೋ ಅನಿಸ್ತೈತೆ ರೀ. ಪುಂಡಿ ಪಲ್ಯ ಎಲ್ಲ ರೊಟ್ಟಿ ಜೊತೆ ಚಲೋ ಅನಿಸ್ತೈತೆ ನೋಡ್ರಿ. ಅದಕ್ಕೆ ನಾನು ಯಾವಾಗಲೂ ಪುಂಡಿ ಪಲ್ಯ ವೀಕ್ಲಿ ಒಂದು ಸತಿ ಆದರೂ ನಾನು ಮಾಡಿರ್ತೀನಿ. ಆಮೇಲೆ ಈ ಪಲ್ಯ ರೆಡಿ ಆಯ್ತು ನೋಡಿರಿ. ಆಮೇಲೆ ಇದನ್ನು ಕುದ್ಸಕ್ಕಿಟ್ಟಿದ್ದೀನಿ ನೋಡಿರಿ ಬ್ಯಾಳಿ, ಅದನ್ನು ಚೆಂದಂಗೆ ಒರಿಬೇಕು. ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಂಡು ಒರೆದು ಮಾಡ್ಬೇಕು ನೋಡಿರಿ. ಭಾರಿ ಚಲೋ ಆಗ್ತೈತಿ ಇದು. ಎಷ್ಟು ಒರಿತೀವಿ ಚೆಂದಂಗೆ ಅದು ಚೆಂದ ಬರ್ತೈತೆ ರೀ. ಅದನ್ನು ಮಾಡಿದ ಮೇಲೆ ಇನ್ನೊಂದು ಸತಿ ಒಗ್ಗರಣೆ ಹೊಡಿಕತ್ತೀವಿ ನೋಡಿರಿ. ನಮ್ಮ ಮನೆಯವ್ರು ಮಾಡ್ಲಿಕ್ಕತ್ತಾರೆ, ನಾನು ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವ್ರು ಮಾಡ್ಲಿಕ್ಕತ್ತಿದ್ರು ನೋಡಿರಿ. ಇದನ್ನು ಇದಕ್ಕೇನಿಲ್ಲ ರೀ, ಜಸ್ಟ್ ಜೀರಿಗೆ ಎಲ್ಲ ಹಾಕಿ ಆಮೇಲೆ ಅದೇನು ಪೇಸ್ಟ್ ಇತ್ತು ನೋಡ್ರಿ, ಆ ಪೇಸ್ಟ್ನ ಹಾಕಿ ಅರಿಶಿನ ಹಾಕಿ ರೆಡಿ ಮಾಡಕತ್ತಾರೆ. ಆಮೇಲೆ ಏನು ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಆ ಪಲ್ಯನ ಮಿಕ್ಸ್ ಮಾಡಿ ಹಾಕತ್ತಾರೆ ಅಷ್ಟೇ ರೀ. ಇದೇ ರೀತಿಯೇ ನಾವು ಎಲ್ಲ ಥರ ಕಾಳು ಮತ್ತು ಪಲ್ಯಗಳು, ಹಸಿ ತಪ್ಪಲದೇನು ಪಲ್ಯ ಬರುತ್ತೆ ನೋಡಿರಿ, ಎಲ್ಲನ ಮಿಕ್ಸ್ ಮಾಡಿ ಕಟ್ ಮಾಡಿ ಕುಕ್ಕರ್ ಕುದಿಸ್ಕೊಂಡು ಈ ರೀತಿ ಮಾಡ್ಬೇಕ್ರಿ. ಅದು ಭಾರಿ ಚಲೋ ಅನಿಸ್ತೈತೆ ರೀ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು.